ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಎಗ್ ಇಲ್ದೇನೆ, ಓವೆನ್ ಇಲ್ದೇನೆ, ಹಾಗೆಯೇ ಮೈದಾ ಕೂಡ ಇಲ್ದೇನೆ ಜಸ್ಟ್ 10 ಮಿನಿಟಲ್ಲೇ ಸ್ಪಾಂಜ್ ರೀತಿಯಲ್ಲಿ ಮಿನಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಕೇಕನ್ನು ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಬನ್ನಿ ಯಾವ ಪದಾರ್ಥಗಳು ಬೇಕು ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಸಕ್ಕರೆ ಪೌಡ್ರು, ಶುಗರನ್ನು ಸಣ್ಣ ಪ್ರಮಾಣದಲ್ಲಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನ್, ಸ್ಮಾಲ್ ಸ್ಪೂನಲ್ಲಿ ಒಂದು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ಕೊಕ್ಕೋ ಪೌಡ್ರು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಬೇಕಿಂಗ್ ಪೌಡ್ರನ್ನು ಒಂದು 1/2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಬೇಕಿಂಗ್ ಸೋಡಾ 1/2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ರುಚಿಗೆ ಸಾಲ್ಟ್, ಒಂದು ಪಿಂಚ್ ಆಫ್ ಸಾಲ್ಟ್, ತುಂಬ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಜರಡಿ ಹಿಡಿಬೇಕಾಗತ್ತೆ. ಯಾಕೆಂದರೆ ಎಲ್ಲ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಯಾವುದು ಡಿವೈಡ್ ಆಗಬಾರ್ದು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವಿವಾಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೊಂದು ಬೌಲನ್ನು ತೊಗೊಂಡು ಅದಕ್ಕೆ 1 ಕಪ್ಪು ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ 3/4 ಕಪ್ಪಷ್ಟು ಆಯಿಲನ್ನು ಆ್ಯಡ್ ಮಾಡ್ತೀನಿ, ಅಡುಗೆ ಆಯಿಲು. ಹಾಗೆಯೇ ಒಂದು 1/2 ಟೀ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು, ಸ್ಮೆಲ್ಗೋಸ್ಕರ, ಕೇಕು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 3/4 ಕಪ್ಪಷ್ಟು ಫ್ರೆಶ್ ಕರ್ಡನ್ನು ಆ್ಯಡ್ ಮಾಡ್ತಿದ್ದೀನಿ. ಇವೆಲ್ಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಅದನ್ನೆಲ್ಲ ಬೀಟ್ ಮಾಡಿಕೊಂಡು, ಮಿಕ್ಸ್ ಮಾಡಿಕೊಂಡು, ನಂತರ ನಾವೀಗೇನು ಮೊದಲು ಪೌಡ್ರು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರಿಗೆ ಈಗ ಮಿಲ್ಕ್, ಏನು ಬೀಟ್ ಮಾಡಿಟ್ಟಿರುವಂಥ ಮಿಲ್ಕನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅದು ಒಂದೊಳ್ಳೆ ಬಟರ್ ರೀತಿ ಬರೋ ಹಾಗೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏಕೆಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗದೆ ಗಂಟುಗಳಾದರೆ ಕೇಕ್ ಒಳಗಡೆ ಎಲ್ಲ ಹಾಗೆ ಬಂದುಬಿಡುತ್ತೆ. ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ. ಹಾಗೆಯೇ ಒಂದು 1/2 ಟೀ ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ವಿನೆಗರಿಂದ ಅದೇನಾಗುತ್ತೆ, ಇದೆಲ್ಲ ಈ ಹುಳಿ ಅಂಶ ಹಾಕೋದ್ರಿಂದ ಅದು ಬೇಕ್ ಆಗೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಒಂದು ಬಟರ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇವಾಗ ಪರ್ಫೆಕ್ಟ್ ಆಗಿದೆ. ನಾನಿವಾಗ ಒಂದು ಪಡ್ಡು ತವಾವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ನಾವು ಆಯಿಲನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ನಾವು ಪಡ್ಡನ್ನು ಮಾಡುವಾಗ ಹೇಗೆ ಆಯಿಲನ್ನು ಅಪ್ಲೈ ಮಾಡ್ತೀವೋ ಅದೇ ರೀತಿಯಾಗಿ ಚೆನ್ನಾಗಿ ಆಯಿಲನ್ನು ಅಪ್ಲೈ ಮಾಡಿ, ನಂತರ ನಾವೇನು ಬಟರನ್ನು ಮಾಡಿಟ್ಕೊಂಡಿದ್ವಲ್ಲ ಆ ಬಟರನ್ನು ಆ್ಯಡ್ ಮಾಡಬೇಕು. ನೀವು ಫುಲ್ಲು ಆ ಹೋಲಿಗೆ ಫುಲ್ ಹಾಕಬೇಡಿ, ಸ್ವಲ್ಪ ಹಾಕಬೇಕು. ಯಾಕೆಂದರೆ ಅದು ಬೇಕಾದಮೇಲೆ ತುಂಬ ಉಬ್ಬಿ ಬಂದುಬಿಡುತ್ತೆ. ಆವಾಗ ನಮಗೆ ಮಿನಿ ಕೇಕ್ ಆಗಿ ಕಾಣಿಸಲ್ಲ, ಅದು ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದರೆ ಅದು ಕರೆಕ್ಟಾಗಿ ಪಡ್ಡುಗಳ ರೀತಿಯೇ ಬರುತ್ತೆ. ಇವಾಗ ಗಾರ್ನಿಷ್ಗೋಸ್ಕರ ನಾನೇನು ಮಾಡಿದ್ದೀನಿ, ಪಿಸ್ತಾವನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ತವವನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಪರ್ಫೆಕ್ಟಾಗಿ 8 ನಿಮಿಷಗಳ ಕಾಲ ಅದು ಬೇಯಬೇಕು. ಇವಾಗ 8 ನಿಮಿಷ ಬೇಯ್ದಿದೆ ಅದು. ನೋಡಿ, ಇವಾಗ ಪರ್ಫೆಕ್ಟ್ ಆದಂಥ ಮಿನಿ ಚಾಕ್ಲೇಟ್ ಕೇಕು ರೆಡಿಯಾಗಿದೆ. ನೋಡಿ, ಒಂದು ಟೆಸ್ಟರಲ್ಲಿ ನಾನು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಅಂಟ್ಕೋತಿಲ್ಲ ಅಂತಂದರೆ, ಆ ಬಟರ್ ಏನೂ ಅಂಟ್ಕೋತಿಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ. ಇವಾಗೆಲ್ಲ ಎಲ್ಲೂ ಅಂಟ್ಕೋತಿಲ್ಲ, ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡೋಣ ಬನ್ನಿ ಇದು ಹೇಳುತ್ತಾ ಅಂತ ಚೆನ್ನಾಗಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಸೂಪರಾಗಿ ಮಿನಿ ಕೇಕು ಸ್ಪಾಂಜ್ ರೀತಿಯಲ್ಲಿ ಕರೆಕ್ಟಾಗಿ ಹೆಂಗೆ ಬೇಕಾಗಬೇಕೋ ಅದೇ ರೀತಿಯಾಗಿ ಬೇಕಾಗಿ ಬಂದಿದೆ. ನೀವು ನೋಡ್ತಾ ಇರೋದು ಸೂಪರಾಗಿರುವಂಥ ಮಿನಿ ಚಾಕ್ಲೇಟ್ ಕೇಕು ರೆಡಿಯಾಗಿದೆ. ನೋಡಿ ಹೇಗೆ ಬ್ಯಾಕ್ ಸೈಡಲ್ಲಿ ಎಲ್ಲ ಹೇಗೆ ಬಂದಿದೆ ಅಂಥೇಳಿ ಸೂಪರಾಗಿ ಬಂದಿದೆ. ಇವಾಗ ಪರ್ಫೆಕ್ಟ್ ಆದಂಥ ಒಂದು ಮಿನಿ ಚಾಕ್ಲೇಟ್ ಕೇಕನ್ನು ಒಂದು 10 ನಿಮಿಷದಲ್ಲೇ ನಾವು ಮನೆಯಲ್ಲಿರುವ ಬೇಸಿಕ್ ನೀಡ್ಸ್ಗಳನ್ನು ಬಳಸಿನೇ ಮಾಡ್ಬೋದು. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.